ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಬೇಸಿಗೆ ಶುರುವಾಗಿದೆ. ಸಿಕ್ಕಾಪಟ್ಟೆ ಸೆಕೆ, ಹಾಗೆ ಬಾಯಾರಿಕೆ ಜಾಸ್ತಿ ಆಗಿದೆ. ನಾವು ಜ್ಯೂಸ್ ಫ್ರೂಟ್ಸ್ ಅಂತ ತಿಂತಾ ಕುಡಿತಾ ಹೇಗೋ ಸೆಕೆ ಬಾಯಾರಿಕೆ ಕಡಿಮೆ ಮಾಡ್ಕೋತಾ ಇದ್ದೀವಿ. ಆದರೆ ನಾವು ಸಾಕಿರೋ ನಾಯಿಗಳಿಗೆ, ಪೆಟ್ಸ್ಗೆ ಯಾವುದಾದ್ರು ಬೆಸ್ಟ್ ಫ್ರೂಟ್ ಇದ್ದರೆ ಹೇಳಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಈ ಸಮ್ಮರ್ಗೆ ಬೆಸ್ಟ್ ಫ್ರೂಟ್ ಅಂದರೆ ಅದು ವಾಟರ್ ಮಿಲನ್. ನಾನು ಕೂಡ ಇವತ್ತು ನಮ್ಮ ಡಾಗ್ಸ್ಗೆ ವಾಟರ್ ಮಿಲನ್ನ ತಂದು ಕೊಡ್ತಾ ಇದ್ದೀನಿ. ಸಮ್ಮರ್ನಲ್ಲಿ ಒಂದು ಬೆಸ್ಟ್ ಫ್ರೂಟ್ ಅಂತ ಹೇಳ್ಬೋದು ಇದನ್ನು. ನೀವು ಕೂಡ ನೋಡ್ತಾ ಇರ್ಬೋದು ನಮ್ಮ ಡಾಗ್ ಎಷ್ಟು ಇಷ್ಟಪಟ್ಟು ತಿಂತಾ ಇದೆ ಅಂತ ಹೇಳಿ. ಇದರಲ್ಲಿ ನೀರಿನ ಅಂಶ ಹೆಚ್ಚಾಗಿರುತ್ತೆ. ಇದನ್ನು ತಿನ್ನೋದ್ರಿಂದ ನಾಯಿಗಳು ಹಾಗೆ ಪೆಟ್ಸ್ ಏನಿವೆ ಇವು ಡಿಹೈಡ್ರೇಟ್ ಆಗೋದ್ರಿಂದ ತಡೆಯುತ್ತೆ. ಹಾಗೆ ಈ ಫ್ರೂಟ್ನಲ್ಲಿ ಕ್ಯಾಲೋರೀಸ್, ವಿಟಮಿನ್ಸ್ ಇರುತ್ತೆ. ಹೆಲ್ತ್ಗೆ ತುಂಬಾ ಒಳ್ಳೆಯದು ಇದೆಲ್ಲ. ಹಾಗೆ ಫ್ಯಾಟ್, ಕ್ಯಾಲೋರೀಸ್ ಏನು ಕೂಡ ಈ ಫ್ರೂಟ್ನಲ್ಲಿ ಇರೋದೇ ಇಲ್ಲ. ನೀವು ಒಂದು ವೇಳೆ ವಾಟರ್ ಮಿಲನ್ನ ನಿಮ್ಮ ಡಾಗಿಗೆ ಕೊಡ್ತಾ ಇದ್ದೀರಾ ಅಂತ ಹೇಳಿದರೆ ಇದರಲ್ಲಿರುವಂತಹ ಸೀಡ್ಸ್ ಏನಿವೆ ಇದನ್ನು ತೆಗೆದುಬಿಟ್ಟು ಕೊಡಬೇಕಾಗುತ್ತೆ. ಸಮ್ಮರ್ನಲ್ಲಿ ತುಂಬಾ ಒಳ್ಳೆಯದು. ನಾವು ನಮ್ಮ ಡಾಗ್ಸ್ಗೆ ಕೊಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಇಷ್ಟಪಟ್ಟು ತಿಂತಾ ಇದೆ ಅಂತ ಹೇಳಿ. ಆಲ್ರೆಡಿ ಖಾಲಿನೇ ಮಾಡಿಬಿಟ್ಟಿದೆ. ನೀವು ಕೂಡ ನಿಮ್ಮ ಡಾಗ್ಸ್ಗೆ ವಾಟರ್ ಮಿಲನ್ನ ಮಿಸ್ ಮಾಡದೇ ಕೊಡಿ. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ಮಾಡ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.